ಈಗಾದ್ರೆ ಏನ್ ಮಾಡ್ಲಿ ನಾನು? ಭುವನ್ ನನ್ಗೆ ಮಾತಾಡೋಕೆ ಅವಕಾಶನೇ ಕೊಡ್ತಾ ಇಲ್ಲ. ಸುಮ್ನೆ ರೇಗಾಡ್ತಾರೆ, ಕೋಪ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಜೀವನದಲ್ಲಿ ಆಗಿದ್ದ ತಪ್ಪನ್ನ ನಾನ್ ಸರಿ ಮಾಡಕ್ ಹೋದೆ, ಅದೇ ತಪ್ಪಾಗಿ ಹೋಯ್ತಾ? ಅವ್ರಿಗೆ ಯಾಕೆ ಕೇಳಿ ಬಯಸ್ತೀನಿ ನಾನು? ಇದ್ಯಾಕೆ ಭುವನ್ಗೆ ಅರ್ಥನೇ ಆಗ್ತಾ ಇಲ್ಲ? ಶ್ರದ್ಧಾ, ಭುವನ್ ನೀನ್ ಮಾಡಿರೋ ತಿಂಡಿಗೆ ಸರಿಯಾಗೆ ಮರ್ಯಾದೆ ಕೊಟ್ಟಿರೋ ಹಾಗಿದೆ ಇಲ್ಲಿ. ಆಗ್ಲೇ ಏನಂದೆ ನೀನು? ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ದೆ ನಿನ್ ಕೆಲ್ಸನ ನೀನು ತುಂಬಾ ಖುಷಿಯಾಗಿ ಮಾಡ್ಕೊಂಡು ಹೋಗೋ ಕ್ಯಾಟಗರಿನ ನಿಂದು. ಈಗೇನಾಗ್ತಾ ಇದೆ ಇಲ್ಲಿ? ಯಾಕೆ ಈ ತರ ಕಣ್ಣೀರ್ ಹಾಕ್ತಾ ನಿಂತ್ಕೊಂಡಿದ್ಯಾ ಶ್ರದ್ಧಾ? ಹ, ಭುವನು ನೀನ್ ಮಾಡಿರೋ ತಿಂಡಿ ಇಷ್ಟ ಆಗದೆ ಈ ತರ ಬಿಸಾಕ್ಬಿಟ್ಟು ಹೋದ್ನಾ, ಅಥವಾ ನೀನೇ ಇಷ್ಟ ಆಗದೆ ಈ ತರ ಮಾಡಿದ್ನಾ? ಹಲೋ ಮೇಡಮ್, ಫಸ್ಟು ಸ್ವಲ್ಪ ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ, ಅವಾಗೆಲ್ಲ ಸರಿ ಹೋಗುತ್ತೆ. ನಾನು ಮಾತಾಡ್ತಾನೆ ಇದ್ದೀನಿ, ಹಂಗೆ ಸೈಲೆಂಟಾಗಿ ಕಳಿಸ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾ ಇದೆಯಲ್ಲ, ಏನು ಕತೆ? ದಾರಿ ಬಿಡು ಊರ್ಮಿಳಾ. ಓಹೋ, ನೀನು ಬಿಡು ಅಂದ ತಕ್ಷಣ ನಾನು ಬಿಟ್ಬಿಡ್ಬೇಕಾ? ನೋಡು ಶ್ರದ್ಧಾ, ದಿನೇ ದಿನೇ ನಿನ್ನ ಪರಿಸ್ಥಿತಿ ಮನೆಯಲ್ಲಿ ಹಾಳಾಗ್ತಾ ಇದೆ. ನೋಡು, ನನ್ನ ಮಾತು ಕೇಳು, ಅದನ್ನ ಒಪ್ಕೋ, ಮರ್ಯಾದೆಯಿಂದ ಈ ಮನೆ ಬಿಟ್ಟು ಹೊರಟೋಗು.